ಯಾರು ಈಗ ನಾನು ಟಿಕೆಟ್ ಕೊಡೋಕ್ಕಾಗ್ತದ? ಇಲ್ಲಲ್ಲ, ಯಾವುದನ್ನ ಟಿಕೆಟ್ ನಾನು ಕೊಡೋಕ್ಕಾಗ್ತದ? ನಮ್ಮ ಟಿಕೆಟ್ ಕೊಡೋರು ಹೈಕಮಾಂಡ್ ಕೊಡೋರು. ನಾವು ಕೇಳಿದ್ದೀವಿ, ಭಾಳ ಜನ ಅಲ್ಪಸಂಖ್ಯಾತರು ಬಂದು ಶಾಮನೂರು ಶಿವಶಂಕರಪ್ಪ ಇರುವಾಗ ಇದು ನನ್ನ ಕೊನೆ ಚುನಾವಣೆ, ಅದಾದಮೇಲೆ ಅಲ್ಪಸಂಖ್ಯಾತರಿಗೆ ನಾನೇ ನಿಲ್ಲಿಸಿ ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರಂತೆ. ಆ ಹಿನ್ನೆಲೆಯಲ್ಲಿ ಭಾಳ ಜನ ನಂತ ಬಂದು ನಮ್ಮ ಅಲ್ಪಸಂಖ್ಯಾತರು 80,000 ಓಟ್ ಇದೆ, ದಯಮಾಡಿ ಶಾಮನೂರು ಶಿವಶಂಕರಪ್ಪ ಅವರು ಓಟ್ ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ರು, ಈ ಬಾರಿ ಬೈ ಎಲೆಕ್ಷನಲ್ಲಿ ನಮ್ಮ ಅಲ್ಪಸಂಖ್ಯಾತರನ್ನೇ ಟಿಕೆಟ್ ನೀವು ಕೊಡಿಸ್ಬೇಕು ಅಂತ ಬಂದು ಕೇಳಿದ್ದಾರೆ. ನಾನು ಅಲ್ಪಸಂಖ್ಯಾತ ನಾಯಕ ಅಂತ ನಂತವ ಇಲ್ಲಾಂದ್ರೆ ಯಾರು ಹೋಗಿ ಕೇಳ್ತಾರೆ? ನಂತವ ತಾನೇ ಬಂದು ಕೇಳಬೇಕು. ನಾನು ಏನಿರೋದು ನನ್ನ ವರದಿಯನ್ನು ನಾನು ಹೈಕಮಾಂಡ್ ಕೊಡ್ತೀನಿ. ಈಗ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ಮಾಡಬೇಕಾದ್ರೆ ನಾನು ಕೊಡೋಕ್ಕಾಗ್ತದೆ? ಟಿಕೆಟ್ ಇತ್ತಿ ನಾನು ಕೊಡೋಕ್ಕಾಗ್ತದ? ನಾನು ಕೊಡೋಕ್ಕಾಗ್ತದಮ್ಮ? ಇಲ್ಲ, ಒತ್ತಾಯ ಸಮಾಜಕ್ಕೆ ಮಾಡಲೇಬೇಕಿಲ್ಲ. ಈಗ ಅಲ್ಪಸಂಖ್ಯಾತರು ಮುಖಂಡರು ಬಂದು ಕೇಳಿದ್ದಾರೆ. ನಾನು ದಾವಣಗೆರೆ ಹೋಗುವಾಗೂ ದಾವಣಗೆರೆಯಲ್ಲೂ ಕೇಳಿದ್ದಾರೆ. ಅಲ್ಪಸಂಖ್ಯಾತರು 80,000 ಜನ ಇದ್ದಾರೆ. ಶಾಮನೂರು ಶಿವಶಂಕರಪ್ಪ ಇರುವಾಗ ಅವ್ರು ಮಾತು ಕೊಟ್ಟಿದ್ರು, ಇದು 23 ನನ್ನ ಕೊನೆ ಚುನಾವಣೆ, ನೆಕ್ಸ್ಟ್ ಚುನಾವಣೆದಲ್ಲಿ ನಾನೇ ಅಲ್ಪಸಂಖ್ಯಾತರನ್ನ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಆ ಕಾರಣಕ್ಕೆ ಈ ಅಲ್ಪಸಂಖ್ಯಾತರನ್ನ ಟಿಕೆಟ್ ತಾವು ಕೊಡಿಸ್ಬೇಕಂತ ಹೇಳ್ಬಿಟ್ಟು ಭಾಳ ಜನ ಬಂದು ಅಂತ ಕೇಳಿದರು. ನನ್ನ ಕ್ಷೇತ್ರ ಅವ್ರ ಕ್ಷೇತ್ರ ಅಂತ ಯಾರ್ದಿಲ್ಲಮ್ಮ. ಈಗ ಚಾಮರಾಜಪೇಟೆ ನನ್ನ ಕ್ಷೇತ್ರ ಅಂತ ಹೇಳೋಕ್ಕಾಗ್ತದ? ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾನು ಕಾಂಗ್ರೆಸ್ ಶಿಸ್ತಿನ ಸಿಪಾಯಿ. ನಾನು ಕೇಳಮ್ಮ, ಈಗ ಯಾರ ಕ್ಷೇತ್ರನೂ ಯಾರ್ದಾಗಲ್ಲ. ಎಲ್ಲ ಕ್ಷೇತ್ರ 224 ಕ್ಷೇತ್ರನ ಕಾಂಗ್ರೆಸ್ ಕ್ಷೇತ್ರ. ಅದು ಕಾಂಗ್ರೆಸ್ ಕ್ಷೇತ್ರ, ಹೈಕಮಾಂಡ್ ಕ್ಷೇತ್ರ. ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋ. ನಾನು ತೀರ್ಮಾನ ಮಾಡೋಕ್ಕಾಗಲ್ಲ, ಮಲ್ಲಿಕಾರ್ಜುನನು ತೀರ್ಮಾನ ಮಾಡೋಕ್ಕಾಗಲ್ಲ. ಅದು ಮಾಡ್ಬೇಕು. ಕೇಳಿದ್ದೀವಿ, ಕೇಳೋದ್ರಲ್ಲಿ ತಪ್ಪೇನಿದೆ? ಕೇಳಲೇಬೇಡ್ದಾ? ಇಲ್ಲ 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 ಎಲ್ಲ ಕೇಳಲೇಬೇಡ. ಹೌದು ರೀ, ಒತ್ತಾಯ ಮಾಡಲೇಬೇಡ್ದ? ಕೇಳಲೇಬೇಡ್ದ? ಮತ್ತೆ ನಾವು ಕೇಳ್ತಾ ಇದ್ದೀವಿ. ಕೊಡೋದು ಬಿಡೋದು ಯಾರು ಬಿಟ್ಟಿದ್ದು? ಹೈಕಮಾಂಡ್ ಬಿಟ್ಟಿರೋದು. ಏನು ಕೇಳಲೇಬೇಡ್ದ ಅಂತ ಇದೆಯಲ್ಲನ? ಅರೆ ಮಾತಾಡ್ಲಿಮ್ಮ, ಹಿರಿಯೋರಿದ್ದಾರೆ, ನಾಯಕರಿದ್ದಾರೆ, ನನ್ನ ಆತ್ಮೀಯ ಸ್ನೇಹಿತರು ಅವರು. ಮಾತಾಡಲಿ, ಕೇಳೋದು ತಪ್ಪೇನಿದೆ? ಒಂದು ಸಮಾಜ ಬಂದು ನನಗೆ ಈ ಥರ ಕೇಳಬೇಕು, ನೀವು ಒತ್ತಡ ಆಗ್ಬೇಕಂತ ಹೇಳಿದ್ದಾರೆ. ಆ ಕಾರಣಕ್ಕೆ ನಾನು ಕೇಳ್ತಾ ಇದ್ದೀನಿ, ಕೇಳ್ತೀನಿ, ಮುಂದೆನೂ ಕೇಳ್ತೀನಿ. ನಾನು ಒತ್ತಡ ಅಭ್ಯರ್ಥಿ ಅಂತ ಇಲ್ಲ, ಅಲ್ಪಸಂಖ್ಯಾತರು ಕೊಡಿ, ಯಾರನ್ನ ಕೊಡಿ, ಅಲ್ಪಸಂಖ್ಯಾತರು ಕೊಡಿ ಅಂತ ಕೇಳ್ತಾವ್ರೆ. ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅಲ್ಲ, ನಿರ್ಧಾರ ಯಾರು ಮಾಡಬೇಕದು? ಹೈಕಮಾಂಡ್ ತಾನೇ ಮಾಡಬೇಕಾಗಿರೋದು ನಿರ್ಧಾರ. ಇಲ್ಲ, ಯಾರು ಕೊಟ್ಟರು ಅದು ಕಾಂಗ್ರೆಸ್ ಭದ್ರಕೋಟೆ. ಅದು ಕಾಂಗ್ರೆಸ್ ಭದ್ರಕೋಟೆ. ಯಾರು ಕೆಟ್ಟರು ಗೆಲ್ತಾರೆ. ಅದು ಅವ್ರು ಇವ್ರು ಅಂತ ಎಲ್ಲ ಕೇಳ್ತಾವ್ರೆ. ಈಗ ತೀರ್ಮಾನ ಮಾಡಬೇಕು. ಖಂಡಿತ ಬಿಟ್ಕೊಡ್ತೀವಿ. ನಾನು ಹೇಳಿದ್ರೆ ನಾನು ಬಿಟ್ಕೊಡ್ತೀನಿ. ನಾನು ಹೇಳಿದ್ರೆ ನಾನು ಬಿಟ್ಕೊಡ್ತೀನಿ. ಈಗ ಲೋಕಾಯುಕ್ತ ಅವರು ಒಂದು ನೋಟಿಸ್ ಕೊಟ್ಟಿದ್ರು, 650 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಹೇಳ್ಬಿಟ್ಟು ಯಾರೋ ದೂರದ ಮೇಲೆ ಒಂದು ನೋಟಿಸ್ ಕೊಟ್ಟಿದ್ರು. ಅದು 650 ಕೋಟಿ FD ಇಂದ ನಾವು ಪರ್ಮಿಷನ್ ತೊಗೊಂಡಿಲ್ಲ, ಹಂಗೆ ಕೊಟ್ಟಿದ್ದಾರಂತ. ಯಾರೂ ಹಂಗೆ ಕೊಡೋಕ್ಕೆ ಸಾಧ್ಯ ಆಗಲ್ಲ. FD ವಿದೌಟ್ ಪರ್ಮಿಷನ್ ಯಾವುದನ್ನ ಇಲಾಖೆ ಇರಲಿ, ಅಲ್ಪಸಂಖ್ಯಾತ ಇರಲಿ, ಮತ್ತೊಂದಿರಲಿ, ಯಾವುದನ್ನ ಇರಲಿ, ಆ ಕೊಡಬೇಕಾದ್ರೆ FD ಅನುಮತಿ ಇಲ್ಲ ಅಂದರೆ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಅದನ್ನು ಒಬ್ಬರಿಗೆ ಕೊಟ್ಟಿಲ್ಲ 450 ಕೋಟಿ. ಎಲ್ಲ ಕ್ಷೇತ್ರ ಅವ್ರು ಕೊಟ್ಟಿರಿ. ಯಾರಿಗೋ 2 ಕೋಟಿ ಕೊಟ್ಟಿದ್ದೀವಿ, ಯಾರಿಗೋ ಒಂದು ತಾಲೂಕಿಗೆ 3 ಕೋಟಿ ಕೊಟ್ಟಿದ್ದೀವಿ. ಹಾಗಾಗಿ 650 ಕೋಟಿ ಅವ್ಯವಹಾರ ಅಂದರೆ ಒಂದೇ ಯಾರಿಗೂ 650 ಕೋಟಿ ಕೊಟ್ಟಿಲ್ಲ. ಎಲ್ಲ ತಾಲೂಕಲ್ಲಿ 3 ಕೋಟಿಯಿಂದ ಹಿಡ್ಕೊಂಡು 5 ಕೋಟಿವರೆಗೂ ಎಲ್ಲರಿಗೂ ಕೊಟ್ಟಿದ್ದೀವಿ. FD ಅಪ್ರೂವಲ್ ಅಂದರೆ ಯಾರಿಗೂ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಆ ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ಗೆ ರಿಪ್ಲೈ ಕೊಡ್ತೀವಿ. ಹಂಗಿಲ್ಲಮ್ಮ. ಈಗ ನಾನು ಹೇಳಿಲ್ಲ ಈ ಮಾತು. ಹಿರಿಯೋರು ನಮ್ಮ ನಾಯಕರಾಗಿದ್ರು, ಇವತ್ತು ನಮ್ಮ ಮಧ್ಯದಲ್ಲಿಲ್ಲ, ನಾವು ಅವ್ರ ಬಗ್ಗೆ ಮಾತಾಡಬಾರ್ದು. ಅವ್ರು ಹೇಳಿದಂತ, ಅವ್ರು ಹೇಳಿರೋದು 2023 ಚುನಾವಣೆಯಲ್ಲಿ ನಾನು ಇದು ಕೊನೆಯ ಚುನಾವಣೆ. ಆವತ್ತಿಂದ ಅಲ್ಪಸಂಖ್ಯಾತರು ಕೇಳ್ಕೊಂಡೇ ಬರ್ತಾ ಇದ್ದಾರೆ. ಇವತ್ತೇನು ಮೊದಲೇ ಬಾರಿ ಕೇಳ್ತಾ ಇಲ್ಲ. ಅಲ್ಪಸಂಖ್ಯಾತರು ಬೈ ಎಲೆಕ್ಷನ್ ಬಂದಿದೆ ಅಂತ ಇವತ್ತು ಮೊದಲೇ ಬಾರಿ ಇಲ್ಲ. ಏನಕ್ಕಂದ್ರೆ 80,000 to 90,000 ಅಲ್ಪಸಂಖ್ಯಾತರು ಇದ್ದಾರೆ. ಇವತ್ತಿಂದಲ್ಲ, ಅವತ್ತಿಂದಾನು ಕೇಳ್ಕೊಂಡು ಬರ್ತಾ ಇದ್ದಾರೆ. ಒಂದ್ಸತಿ ಸೈಫುಲ್ಲಾಗಿ ಹೈಕಮಾಂಡು ಬಿ ಫಾರ್ಮು ಕೊಟ್ಟಿದ್ರು. ಸೈಫುಲ್ಲಾ ಅಂತ 2013-18 ನನಗೆ ಗೊತ್ತಿಲ್ಲ ಸರಿಗೆ, 13-18 ಬಿ ಫಾರ್ಮ್ ಕೊಟ್ಟಿದ್ರು ಹೈಕಮಾಂಡಿಂದ. ಅಲ್ಪಸಂಖ್ಯಾತರಿಗೆ ಬಿ ಫಾರ್ಮು ಕೊಟ್ಟಿದ್ರಲ್ಲಿ. ಆಮೇಲೆ ಮೊನ್ನೆ ಶಾಮನೂರು ಶಿವಶಂಕರಪ್ಪ ಇದು ನನ್ನ ಕೊನೆ ಚುನಾವಣೆ, ಇದಾದ್ಮೇಲೆ ನಾನು ಅಲ್ಪಸಂಖ್ಯಾತ ನಾನೇ ನಿಲ್ಸಿ ಗೆಲ್ಸ್ಕೊಂಡು ಬರ್ತೀನಿ. ಅವ್ರು ಹೋಗ್ತಾರಂತ ಯಾರೂ ನಿರೀಕ್ಷೆ ಇದ್ದಿಲ್ಲ. ಗಟ್ಟಿ ಮುಟ್ಟಿದ್ರು ಪಾಪ, ಅಜ್ಜ ಪಾಪ ಗಟ್ಟಿ ಮುಟ್ಟಿದ್ರು. ನಮ್ಮ ಇಲಾಖೆಯಲ್ಲಿ ಬಂದವರು, ಅವ್ರ ಕ್ಷೇತ್ರದ ಬಗ್ಗೆ ಕೆಲಸ ಮಾಡ್ಕೊಂಡು ಹೋಗೋರು, ಇಷ್ಟು ಬೇಗ ನಮ್ಮ ಬಿಟ್ಟು ಹೋಗ್ತಾರಂತ ಯಾರಿಗೂ ಗೊತ್ತಿರಲಿಲ್ಲ. ಅವರೇ ಮಾತು ಕೊಟ್ಟಿದ್ರು, ನನ್ನ ಕೊನೆ ಚುನಾವಣೆ.
ಅದಾದಮೇಲೆ 2028 ನಾನೇ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದಕ್ಕೆ ಕಾರಣಕ್ಕೆ ಕೇಳ್ತಾರೆ. ಇವತ್ತಿಂದ ಕೇಳ್ತಾ ಇಲ್ಲಮ್ಮ, ಅವತ್ತಿಂದ ಅಲ್ಪಸಂಖ್ಯಾತರು ಕೇಳ್ಕೊಂಡೇ ಬರ್ತಾರೆ. ಒಂದ್ಸತಿ ಬಿ ಫಾರ್ಮು ಕೊಟ್ಟಿದ್ರು. ಆಗಿದೆ ಅಂತೆ, ಅದು ಪ್ರೈವೇಟ್ ಹಾಸ್ಟೆಲಲ್ಲಿ ಆಗಿರೋದಂತೆ. ಪೊಲೀಸ್ ಅವರು ಅರೆಸ್ಟು ಮಾಡಿದ್ದಾರೆ, ತನಿಖೆನೂ ಮಾಡ್ತಾ ಇದ್ದಾರೆ, ಅವನು ಅರೆಸ್ಟು ಮಾಡಿದ್ದಾರೆ. ಅವನ್ನ ಇಲ್ಲ ಮೈಂಡ್ ಇಲ್ಲ, ಬೇರೆ ತರ ಹೇಳ್ತಾ ಇದ್ದಾರೆ. ಒಬ್ರು ಡ್ರಗ್ ತಗೊಂಡಿದ್ದಾನೆ, ಗಾಂಜಾ ತಗೊಂಡಿದ್ದಾನೆ ಅಂತಾರೆ. ಒಬ್ರು ಇಲ್ಲ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿದೆ ಅಂತಾರೆ. ಆ ಪೊಲೀಸ್ ಅವರು ತನಿಖೆ ಮಾಡ್ತಾರೆ. ತನಿಖೆ ಆದ್ಮೇಲೆ ಇಲ್ಲ ಈ ವಿಚಾರಕ್ಕೆ ಇನ್ನ ಸರಿ ಮಾಹಿತಿ ಬಂದಿಲ್ಲ. ಪೊಲೀಸರು ತನಿಖೆ ಮಾಡ್ತಾರೆ. ಒಬ್ರು ಹೆವಿ ಡ್ರಗ್ಸ್ ತಗೊಂಡಿದ್ದಾರೆ ಅಂತ ಹೇಳ್ತಾರೆ, ಒಬ್ರು ಇಲ್ಲ ಮೈಂಡ್ ಡಿಸ್ಟರ್ಬ್ ಆಗಿತ್ತು, ಅವನು ಮೆಂಟಲಿ ಆಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.